ಸ್ವಲ್ಪ ಕೆಳಗಡೆ ನೇಚರಲ್ಲಿ ತಂಡರು ಬೆಳಗ್ಗೆ ಅವತಾರಗಳು ಒಬ್ಬೊಬ್ರು ಒಂದೊಂದು ಮೂಲೆ. ಆಯಪ್ಪ ಎದ್ದು ಎಷ್ಟು ಕಡೆಗೆ ಎದ್ರಿ? ಹೊಟ್ಟೆಲಿ ಇಲಿ ಓಡಾಡ್ತಾ ಇದೆ ಅವ್ರಿಗೆ, ಅದಕ್ಕೇನೆ. ಎಷ್ಟು ಕಡೆಗೆ ಎದ್ರಿ? 4:15. ಎದ್ದು ತಿರ್ಗಾ ಮಲ್ಕೊಂಡಿದ್ದಾರೆ. ಏನು ಮಾಡಿದ್ರಿ ಆಮೇಲೆ? ಅದೇ ತಿರ್ಗಾ ಮಲ್ಕೊಂಡು ಎದ್ದು ಚುಸ್ಲು ಮಾಡಿ ಮತ್ತೆ ತಿರ್ಗಾ ಮಲ್ಕೊಂಡು ಅಷ್ಟೇ. ಏನಿಲ್ಲ. ಮತ್ತೆ 8 ಗಂಟೆಗೆ ಎದ್ದು ಕಾಫಿ ಕುಡಿಯಕ್ಕೆ ಬಂದ್ರಿ. ಅದ್ರ ಕೆಳಗಡೆ ಬಂದು ಮೇಲೆ ಬಂದು 2 ಸಲ ಟಾಯ್ಲೆಟ್ಗೆ ಹೋದೆ. ಇವೆಲ್ಲ ಸುತ್ತಾ ಇದ್ರಿ ಅಲ್ಲೆಲ್ಲ? ಏನು ನೋಡ್ತಾ ಇದ್ರು? ಕಾಚಂಪುಳಿ ಮರ ಹೆಂಗಿದೆ ಅಂತ ನೋಡ್ಲಿಕ್ಕೆ ಹೋದ್ರು. ಕಾಚಂಪುಳಿ ನೋಡ್ದು ಸಿಕ್ಕದಾ? ಮರ ನೋಡಿದೆ. ಮತ್ತೆ ಕಾಯಿ ಇನ್ನೂ ಬಿಡಲ್ಲ, ಅದು ಸೀಸನ್ ಅಲ್ಲ. ಫುಲ್ಲು ಸರ್ವೆ ಮಾಡ್ಕೊಂಡು ಬಂದವ್ರೆ ರೆಸಾರ್ಟ್ ಎಲ್ಲ, ಬೆಳಗ್ಗೆ ಒಬ್ಬರೇ ಹೋಗಿ. ಸೊ ನಾವು ಕೂತಿದ್ದೀವಿ. ಆಯಪ್ಪ ಇವಾಗ ಇಷ್ಟೊತ್ತು 4:15 ಎದ್ದವ್ರು ಇವಾಗ ಅಲ್ಲೂ ಜಕ್ಕೋಗೋರಲ್ಲ, ಇನ್ನು ಹೇಳಬೇಕು ಆಯಪ್ಪಗೆ. ಇವಾಗ ಅಲ್ಲೂಸ್ತವ್ರೆ, ಅವಾಗಲೂ ಉಚ್ಕೊಂಡಿದ್ದೀರಿ, ಈಗ ಹೋಗಿ ಟಿಫನ್ ಮಾಡ್ಬೋದಾಯ್ತಾನೆ. ಸೊ ಎಲ್ರಿಗೂ ನಮಸ್ಕಾರ. 2ನೇ ದಿನಕ್ಕೆ ಸ್ವಾಗತ. ಇನ್ನೊಂದು ದಿವಸ ಇರ್ತೀವಿ, ನಾಳೆ ಚೆಕ್ಔಟ್. ಇವತ್ತು ಚೆಕ್ಔಟ್ ಇಲ್ಲ, ಇವತ್ತು ಇಲ್ಲೇ ಇರ್ತೀವಿ. ಇವಾಗ ಬ್ರೇಕ್ಫಾಸ್ಟ್ ಟೈಮು. ಬೆಳಗ್ಗೆ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ತಿನ್ಕೊಂಡು ಕಾಫಿ ಟೀ ಇದ್ದರೆ ಕುಡಿಯೋಣ. ಯಾಕಂದರೆ ಇವರೆಲ್ಲ ಹೋಗಿ ಕುಡ್ಕೊ ಬಂದವ್ರೆ ಸೈಲೆಂಟಾಗಿ ಕಾಫಿ ಟೀ. ಕಾಫಿ ಮಾತ್ರ ಕೊಡುತ್ತೆ. ಕಾಫಿ ಬಿಸ್ಕಿಟ್ ತಿಂದೆ ಅಷ್ಟೇ. ಬಿಸ್ಕೆಟ್ ಕೊಟ್ಟಿಲ್ಲ ರೀ, ಹೇಳಿದ್ರೆ ಕೊಡ್ತಾರೆ. ಹೇಳಬೇಕು, ಎಲ್ಲ ಕೇಳಿ ಪಡಿಬೇಕು. ಸೊ ಹೋಗಿ ತಿನ್ಕೊಂಬರೋಣ. ಇಲ್ಲಿ ಬಾರ್ಬಿಕ್ಯೂ ನೆನ್ನೆ ಇಲ್ಲೇ ಬಾರ್ಬಿಕ್ಯೂ ಹಾಕೊಂಡು ಕೂತಿದ್ದು ಎಲ್ಲ ಕ್ಲೀನ್ ಮಾಡ್ಬಿಟ್ಟವ್ರೆ ಆಲ್ರೆಡಿ. ಸೊ ಇದೊಂಥರ ಸೂಪರ್ ಜಾಗ, ಇವೆಂಟ್ಸ್ ಎಲ್ಲ ಮಾಡೋ ಜಾಗ. ನೆಲ್ಲ ತೋರಿಸಿದ್ದೀನಲ್ಲ. ಸೊ ಈಗ ಕಿಚನ್, ಡೈನಿಂಗ್ ಹಾಲ್ ತೋರಿಸೋ ಸಮಯ. ಇದು ಡೈನಿಂಗ್ ಹಾಲ್. ಬ್ರೇಕ್ಫಾಸ್ಟ್, ಫಸ್ಟ್ ಟೈಮ್ ಇಂಗ್ಲೀಷ್ ಬ್ರೇಕ್ಫಾಸ್ಟ್ ಕೂಡ ಇದೆ, ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಕೂಡ ಇದೆ. ಫಸ್ಟ್ ಇದನ್ನು ತಂದು ಕೊಟ್ಟರು. ಇಂಡಿಯನ್ಸು ಇಂಗ್ಲೀಷ್ ಬ್ರೇಕ್ಫಾಸ್ಟ್ ತಿನ್ನೋದು ಹೆಂಗೆ ಇರುತ್ತೆ ಅಂತ ನೋಡಿ. ಒಂದೇ ಸ್ಲೈಸ್ಗೆ ಜಾಮು ಮತ್ತು ಬೆಣ್ಣೆ ಎರಡು ಒಂದೇ ಸ್ಲೈಸ್ಗೆ ಹಾಕ್ಕೊಂಡು ಮಡಿಸ್ಕೊಂಡು ತಿಂತಾ ಇರ್ತೀವಿ ನಾವು, ಅಲ್ವೇನ್ರಿ? ನಾವು ಹಂಗೆ ತಾನೇ ತಿನ್ನೋದು. ಕಲ್ಲಂಗಡಿಯನ್ನು ಮಿಕ್ಸ್ ಮಾಡ್ಕೊಂಡಿಲ್ಲ. ಮಫಿನ್ಸ್ ಎಲ್ಲ ಕೊಟ್ಟಿದ್ದಾರೆ. ಪೂರಿ ಬಂತು. ಪೂರಿ ಹಾಂ ಸಾಫ್ಟ್ ಆದ ಪೂರಿ. ಅದಕ್ಕೆ ಆಲೂಗಡ್ಡೆ ಸಾಗು ವಿತ್ ಬಟಾಣಿ ಹಾಕಿದ್ದಾರೆ. ಓಹ್ ಥ್ಯಾಂಕ್ ಯು. ಸಂಜು ಅವರು ದೊಡ್ಡ ಮನಸ್ಸಿಂದ ಎಲ್ಲರಿಗೂ ಮೊಟ್ಟೆಯನ್ನು ಬಿಡಿಸಿ ಕೊಡ್ತಾ ಇದ್ದಾರೆ. ಅದಕ್ಕೆ ಹೇಳೋದವರು ಅನ್ನದಾತರು ಅವರು ಅಂತ. ಹಾಂ, ಅನ್ನದಾತರು, ದೇವ್ರಲ್ಲ. ಜಾಸ್ತಿ ಆಗೋಯ್ತು, ಸ್ವಲ್ಪ ಬಿಲ್ಡಪ್ ಜಾಸ್ತಿ ಆಗೋಯ್ತು. ಬಿಲ್ಡಪ್ಪು ಇಲ್ಲಿ ಯಾರು ಬೆಳೆಸಲ್ಲ ಅಂದ್ಬಿಟ್ಟು ನಮ್ಮನ್ನು ನಾವೇ ಬೆಳೆಸ್ಕೊಬೇಕು ಅಂತ ನೀವು ದೇವ್ರ ಅನ್ಕೋಬೇಕು. ನಾವು ಅಟ್ಟದ ಮೇಲೆ ಕೂಡ್ಸಕ್ಕೆ ಹೋದ್ರೆ ಇವರು ಲೈಟ್ ಕಂಬದ ಮೇಲೆ ಹೋಯ್ತವ್ರೆ. ಏನು ಸಂಜು ಭಯ್ಯ ಏನ್ರಿ ಹೆಂಗೆ ಓಡ್ತಾ ಇದ್ದೀರಾ? ಇರ್ರಿ, ಈಗ ತಿಂದಾಯ್ತು. ಏನು ದಿನಚರಿ ಈಗ? ಏನಿಲ್ಲ, ಬಿಸಿಲಾದಾಗ ಸ್ವಿಮ್ಮಿಂಗ್ ಪೂಲ್ ಬೀಳೋದು, ಆಮೇಲೆ ಬೇಜಾರಾದಾಗ ಮತ್ತೆ ಬಟ್ಟೆ ಹಾಕೊಂಡು ಕೂತ್ಕೊಳ್ಳೋದು. ಆಚೆ ಹೋಗೋಣ ಮಧ್ಯಾಹ್ನ ಊಟಕ್ಕೆ. ಪಾಪೆರ ಹಾಕೊಂಡು ಹೋಯ್ತು, ಬನ್ನಿ ಕುಸಿನ್ ಪಾಪೆರ ಹಾಕೋಣ ಅಂತ ಅನ್ಕೊತಾ ಇದ್ದೀವಿ. ಮಧ್ಯಾಹ್ನ ಊಟಕ್ಕೆ ಅಥೆಂಟಿಕ್ ಕುಸಿನ್ ಪಾಪೆರ, ಅಥೆಂಟಿಕ್ ಆದ ಕೊಡವ ಸ್ಟೈಲ್ ಫುಡ್ನ ತಿನ್ನಬೇಕು ಅಂದರೆ ಆ ಜಾಗಕ್ಕೆ ಹೋಗಬೇಕು. ಈ ಸುತ್ತಮುತ್ತ ಇದ್ದೀರಾ ಅಂದರೆ ಅದು ಗೋಣಿಕೊಪ್ಪದಲ್ಲಿರೋದು. ಸೊ ಅಲ್ಲಿ ಹೋದ್ಮೇಲೆ ನೋಡೋಣ. ಈಗ ಅಕಸ್ಮಾತ್ ಇವಾಗ ಬಿಸಿಲು ಜಾಸ್ತಿ ಆಯಿತು ಅಂದರೆ ಸ್ವಿಮ್ಮಿಂಗ್ ಪೂಲ್ಗೆ ಬೀಳುವ ಸಾಧ್ಯತೆಗಳು ಇದೆ. ಸೊ ಬೀಗ ಹಾಕ್ಕೊಂಡು ಈಗ ಹೊಂಟಿದ್ದೀವಿ. ಟೈಮು 1:40 ಟೈಮ್ ಇವಾಗ. ಸೊ ಈಗ ಅದೇ ಗೋಣಿಕೊಪ್ಪಗೆ ಹೋಗೋಣ, ಊಟ ಮಾಡೋಣ ಪಾಪೆರದಲ್ಲಿ ಅಂತ. ಸೊ ಹಂಗೆ ಏನಾದರೂ ಜಾಗ ಇದ್ದರೆ ಹಂಗೆ ನೋಡ್ಕೊಂಡು ಬರೋಣ ನಿಧಾನಕ್ಕೆ ಆರಾಮಾಗೆ. ಒಂದು ಫಸ್ಟ್ ಟೈಮು ಏನೂ ಪ್ಲ್ಯಾನ್ ಇಲ್ದಿರ ಎಲ್ಲಿಗೆ ಹೋಗಬೇಕು ಏನೂ ಒಂದಿಲ್ಲ, ಸುಮ್ಮನೆ ಬಂದಿದೆ. ಮುಖ್ಯ ಉದ್ದೇಶ ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗೋಣ ಅಂತ. ಬಟ್ ಹಂಗೆ ತಿನ್ನೋಕೆ ಆಚೆ ಹೋಗ್ತೀವಲ್ಲ, ಸುಮ್ಮನೆ ಅಕ್ಕಪಕ್ಕ ಜಾಗಗಳು ಅದನ್ನು ನೋಡ್ಕೊಂಬರೋಣ. ಆಲ್ಮೋಸ್ಟ್ ಎಲ್ಲ ನೋಡ್ಬಿಟ್ಟಿದ್ವಿ, ಸುಮ್ಮನೆ ಇನ್ನೊಂದ್ಸಲಿ ಹೋಗೋಣ ಅಂತ. ಸೊ ಬಿಸಿಲಿದೆ, ಸಗದಾಗಿದೆ, ಸ್ವಿಮ್ಮಿಂಗ್ ಪೂಲ್ ಕರೀತಾ ಇದೆ ಬನ್ನಿ ಬೀಳಿ ಅಂತ. ಬಟ್ ಹೋಗಿ ಬರೋಣ.
ಸಾಯಂಕಾಲ ಆಗೋಯ್ತು ಅಂದರೆ ಇಲ್ಲಿ ಬೀಳೋಕ್ಕಾಗಲ್ಲ. ಎಷ್ಟು ಚಳಿ ಇದೆ ಗೊತ್ತಾ. ಇಲ್ಲಿ ಬಿಸಿಲು, ಈ ಬಿಸಿಲು ಸುಡ್ತಾ ಇಲ್ಲ, ತಣ್ಣಗಿದೆ ಗಾಳಿ, ಬಿಸಿಲು ಸ್ವಲ್ಪ ಲೈಟಾಗಿ ಸೂಪರ್ ಫೀಲಿಂಗು. ರೂಮ್ ಅಂತೂ ಫುಲ್ ಚಿಲ್ಲು, ನೀರೆಲ್ಲ ಚಿಲ್ಲು. ಎಲ್ಲ ಬಾಯ್ಸು ರೆಡಿ ಆಗಿಬಿಟ್ಟಿದ್ದಾರೆ. ಏನು ರೀ, ಏನು ಕನ್ನಡಕ ಹಾಕೊಂಬಿಟ್ಟಿದ್ದೀರ? ನಮ್ಮ ಹತ್ರನೂ ಐತೆ, ನಾವು ಹಾಕೋತೀವಿ. ಆಶೀಕ್ ಆಶೀಕ್. ಏಯ್ ಸಂಜು, ನಿಮ್ಮ ಕನ್ನಡಕ ಇಲ್ಲಿ ಯಾಕೆ ಮಾಡೋದು? ಇದು ರೋಪ್ ಸೈಕಲ್ ಇದೆ, ರೋಪ್ ಸೈಕ್ಲಿಂಗ್ ಇದೆ, ಇದಿದೆ, ಏನಿದೆ ನಿಮ್ಮಲ್ಲಿ, ವಾಕ್ ಇದೆ, ಮಂಕಿ ಕ್ರಾಲ್ ಇದೆ. ಓಹ್ ಏನ್ರಿ ವಿಂಗ್ಸು ನೋಡಿ ನೋಡಿ, ಗೋಲ್ಡನ್ ಥ್ರಾಟಲ್ಲು ಚಿಟ್ಟೆಯಾಗಿ ಬದಲಾಗ್ತಾರೆ ನೋಡಿ. ಅದು ಚಿಟ್ಟೆದಲ್ಲ, ಅದು ಪಕ್ಷಿದು ವಿಂಗ್ಸು. ಇಲ್ಲೇ ಹತ್ತಕ ಏನೋ ಆಗಲ್ಲ ಅಂತ ಒಳಕ್ಕೆ ಬನ್ರಿ. ಕ್ಯಾಮ್ರಾ ಬೇಗ ಏನಕ್ಕೆ ಈಗ ಶೂಟಿಂಗ್ ಮಾಡೋದು ಬೇಡ ಅಂದ್ಬಿಟ್ಟು ಹತ್ರ ಸಂಜೆ ಮಧ್ಯ ನೀವು ಮಧ್ಯಕ್ಕೆ ಹೋಗ್ಬೇಕು. ಸಂಜೀತ್ ಅವ್ರನ್ನ ಮಧ್ಯಕ್ಕೆ ಹಾಕ್ಕೊಂಡು ನಾವು ಈ ಕಡೆ ಕೂತ್ಕೊಳ್ಳೋದು. ನಮ್ಮ ಕಾರಲ್ಲಿ ಹರ್ಷ ಡ್ರೈವ್ ಮಾಡಿದ್ರೆ, ಇಲ್ಲ ಹರ್ಷ ಎಲ್ಲಿ ಕೂತಿರ್ತಾನೆ ಫ್ರಂಟಲ್ಲಿ, ಅವ್ನ ಹಿಂದೆ ಕೂತ್ಕೊಂಡ್ರೆ ನಮಗೆ ಲೆಗ್ ಸ್ಪೇಸ್ ಜಾಸ್ತಿ ಸಿಗುತ್ತೆ. ಬಾಯ್ಸ್, ಕಾರಲ್ಲಿ ಇವಾಗ ಎಷ್ಟು KG ಇದೆ ಅಂದರೆ 100, 200, 300, 400, 200, 90, 290, 285, ಆಯ್ತು ಹೇಳ್ಬಿಡು ಗುರು. 285, ಮತ್ತೆ ಇಲ್ಲೊಂದು 80, ಮುಚ್ಚಲೆ 360, ಒಂದು 400 kg, ಇವನ್ 200 kg, ಟೋಟಲ್ 400 kg ಇಲ್ವೇನ್ರಿ ಇಲ್ಲಿ? ಅದು ಪೊಸಿಷನ್ 200 kg ಇದೆ, 200 kg ಪೊಸಿಷನ್ ಎಲ್ಲ ಹೇಳ್ತಿರೋದಲ್ಲಿ 69 ಅನ್ನಕ್ಕೆ 200. ಏಯ್ ಸಂಜೀತ್, ಎಲ್ರಿ ಹೋಗೋದು? ಪಪೇರಾ ಹಾಂ, ಪಪೇರಾ ಬೇರೆ ಡೈರೆಕ್ಟಿಗೆ ಊಟಕ್ಕೆ ಹೊಟ್ಟೆ ಇಸ್ತಿತ್ತು ನಿಮಗೆ 2 ಗಂಟೆಗೆ. ಊಟ ಮಾಡಿ ತಿಂದಿರೋದೇ ಕರಗಿಲ್ಲ ರೀ. ನಾವೇನು ಏನು ಆ್ಯಕ್ಟಿವಿಟಿನೇ ಮಾಡಿಲ್ಲ, ಸುಮ್ ಕೂತಿದ್ದೀವಿ ತಿಂದು. ಊಟ ಮಾಡಿ ಬಂದು ಸ್ವಿಮ್ಮಿಂಗ್ ಮಾಡಬೇಕು. ಸಂಜೆ ಸ್ವಿಮ್ಮಿಂಗ್ ಮಾಡಿದ್ರೆ ನಿಮ್ದು ಎಲ್ಲ ಶ್ರಿಂಕ್ ಆಗ್ಬಿಡುತ್ತೆ. ಸಂಜೆ ಅಲ್ಲ, ಈಗ ಹೋಗಿ ಒಂದು 2 ಗಂಟೆ 3 ಗಂಟೆ ಸ್ವಿಮ್ಮಿಂಗ್ ಮಾಡಿದ್ರೆ ಚಳಿ ಆಗ್ಬಿಟ್ಟಿದ್ರೆ ಅಷ್ಟೊತ್ತಿಗೆ. ಈಗಲೇ ಏನಲ್ಲಿ ಬಿಸಿ ಅಷ್ಟೊಂದು ಇಲ್ವೇ ಇಲ್ಲ. ಸೊ ಬಂದ್ವಿ. ಇಲ್ಲೇನು ಅಂದರೆ ನೋಡಿ, ಅಲ್ಲಿರೋದು ಕ್ಯುಸಿನ್ ಪಾಪೇರಾ ಕಾಣಿಸ್ತಾ ಇದೆಯಾ, ಆ ಬಿಲ್ಡಿಂಗಲ್ಲಿರೋದು. ಬಟ್ ಅಲ್ಲಿ ಪಾರ್ಕಿಂಗ್ ಎಲ್ಲ ಸಿಗೋಲ್ಲ, ಕಷ್ಟ. ಆಪೋಸಿಟ್ ರೋಡಲ್ಲಿ ನಿಲ್ಲಿಸ್ಬೋದು, ಇಲ್ಲೆಲ್ಲ ನಿಲ್ಲಿಸಿರ್ತಾರೆ. ಆಪೋಸಿಟ್ ರೋಡಲ್ಲಿ ನಾವು ನಿಲ್ಲಿಸ್ಬಿಟ್ಟು ಹೋಗ್ತಾ ಇದ್ದೀವಿ, ರೋಡ್ ಕ್ರಾಸ್ ಮಾಡಿಕೊಂಡು. ಇಲ್ಲಿ ಒಳಗಡೆನೂ ನಿಲ್ಲಿಸ್ಬೋದು, ಎಲ್ಲ ಫುಲ್ಲಾಗಿರುತ್ತೆ. ಎಷ್ಟೊಂದು ಬ್ರ್ಯಾಂಡ್ಗಳಿದೆ ಇಲ್ಲಿ, ಅದೊಂದೇ ಅಲ್ಲ, ಬೇಜಾನ್ ಅಂಗಡಿಗಳಿರುತ್ತಲ್ಲ, ಅದಕ್ಕೋಸ್ಕರ. ಸೊ ಹೋಗುವ. ಸೆಕೆಂಡ್ ಫ್ಲೋರ್ ಕ್ಯುಸಿನ್ ಪಾಪೇರಾ. ಈ ಸೈಡ್ ಬಂದಾಗ ಅಥವಾ ಈ ಕಡೆ ನೀವು ಏನು ಟ್ರಾವೆಲ್ ಮಾಡ್ತಾಯಿದ್ರೆ ಗೋಣಿಕೊಪ್ಪ ಹತ್ರ ಒಂದ್ಸಲಿ ಪೋರ್ಕ್ ಡಿಶಸ್ ಅಥೆಂಟಿಕ್ ಕೊಡವ ಸ್ಟೈಲು ಊಟ ಮಾಡ್ತೀರಾ ಅಂದರೆ ಇದು ಮಸ್ಟ್ ರೆಕಮೆಂಡ್ ಜಾಗ. ಅಥೆಂಟಿಕ್ ಆಗಿ ತಿನ್ನಬೇಕು ಅಂದರೆ. ಒಳಗಡೆ ಇಂಟೀರಿಯರ್ ಮಾತ್ರ ಸೂಪರ್ ಆಗಿರುತ್ತೆ, ಎಲ್ಲ ತೋರಿಸ್ತೀನಿ. ನಮ್ಮ ಹಳೆ ವಿಡಿಯೋ ನೋಡಿದರೆ ಗೊತ್ತಿರುತ್ತೆ, ಹೊಸಬ್ರಿಗೆ ಇದು. ಸೊ ಒಳಗಡೆ ಬಂದು ಇಲ್ಲಿ ಮೆಟ್ಲು ಹತ್ತಾ ಇರ್ತೀವಲ್ಲ, ಮೆಟ್ಲು ಹತ್ತಿದಂಗೆ ನಿಮಗೆ ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ಫ್ಲೋರ್ ಇರೋದು. ಸೊ ಇಲ್ಲಿಂದನೇ ಶುರು. ಹಳೆ ಕಾಲದ್ದು ಏನೇನು ವಸ್ತುಗಳಿದೆ ಎಲ್ಲ ಡಿಸ್ಪ್ಲೇ ಮಾಡಿರ್ತಾರೆ. ರೇಡಿಯೋ, ಟೇಪ್ ರೆಕಾರ್ಡಿಂದ ಹಿಡಿದು ನೇಗ್ಲು, ಮತ್ತು ಇದೆಲ್ಲ ಶಾವಿಗೆ ಒತ್ತೋದು, ಅದೇ ಎಷ್ಟು ವೆರೈಟೀಸ್ ಇದೆ ಎಲ್ಲ. ಇಷ್ಟು ಸ್ಯಾಂಪಲ್, ಇದು ಇವೆಲ್ಲ ಸ್ಯಾಂಪಲ್ ಬ್ರೋ. ನೀವು ಒಳಗಡೆ ನೋಡಿ, ಇದು ರೆಸ್ಟೋರೆಂಟಾ ಇಲ್ಲ ಮ್ಯೂಸಿಯಮಾ ಅನಿಸ್ಬಿಡುತ್ತೆ. ಮೇಲೆ ಹೋಗ್ಬೇಕು ನಾವು ಇನ್ನೂ. ಅಲ್ಲಿ ಬನ್ನಿ ತೋರಿಸ್ತೀನಿ. ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ಇದು ಚಪ್ಪಲಿಗಳು, ವುಡನ್ ಚಪ್ಪಲಿಗಳು, ಮರಗಳು, ಈಟಿ. ಇದು ತಾವೆ ಅಂತ, ಅದೇ ಇದು ನೇಗ್ಲು. ಇಲ್ಲಿ ನೋಡಿ ಹೆಂಗಿದೆ. ಇಲ್ಲಿ ಬಂದು ಎಕ್ಸ್ಪ್ಲೈನ್ ಕೂಡ ಮಾಡ್ತಾರೆ. ನೀವೇನೋ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಇದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ಕೇಳಿದ್ರೆ ಎಕ್ಸ್ಪ್ಲೈನ್ ಕೂಡ ಮಾಡ್ತಾರೆ ನೀಟಾಗಿ. ನಮ್ಗೆ ಲಾಸ್ಟ್ ಟೈಮ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದರು. ಇಲ್ಲಿ ಸೊ ಒಳ್ಳೆ ಫುಡ್ ಜೊತೆಗೆ ನಿಮಗೆ ಒಳ್ಳೆ ಇನ್ಫಾರ್ಮೇಷನ್. ಇಲ್ಲಿ ತಿನ್ನೋ ಬರೋದಲ್ಲಿ ವೀಡಿಯೋ ಮಾಡೋದೇ ಬರ್ತದೆ, ಏನೇನು ತಸಿದ್ವಿ ಏನಂತ. ಬರೀ ಖಾಲಿ ಪ್ಲೇಟ್ಗಳಿದೆ. ಪೋರ್ಕ್ ಚೂಡಲ್ಸು,
ಖಾಲಿ ಪ್ಲೇಟ್ ಬಂದ್ಬಿಟ್ಟು ಪೋರ್ಕ್ ಫ್ರೈ, ಒಂದು 15 ಅಕ್ಕಿ ರೊಟ್ಟಿ, ಒಂದು ಚಿಕನ್ ಕರಿ, ಒಂದು ಲಾಲಿಪಪ್ಪು, ಬರೀ ಮೂಳೆಗಳಿದೆ ಅಲ್ಲಿ. ಎಷ್ಟು ತರಿಸಿದ್ದು ಎಲ್ಲ ಖಾಲಿ ಆಯಿತು. ಲಾಸ್ಟ್ ಮೂಮೆಂಟಲ್ಲಿ ನೆನಪಾಯಿತು, ವೀಡಿಯೋನೇ ಮಾಡಿಲ್ಲ ಏನೇನು ತರಿಸ್ತಿದ್ದೀವಿ ಅಂತ. ಸೊ ಇಲ್ಲಿ ಬಂದಾಗ ಮೈನಾಗಿ ಟ್ರೈ ಮಾಡಬೇಕಾಗಿರೋದು ಅದೇ ಅಥೆಂಟಿಕ್ ಕ್ಯೂಸಿನ್ ಹೇಳೋದಲ್ಲ, ಅಕ್ಕಿ ರೊಟ್ಟಿ ಜೊತೆಗೆ ಪೋರ್ಕ್ ಕರಿ ಅಥವಾ ಪೋರ್ಕ್ ಫ್ರೈ ಮಿಸ್ ಮಾಡಿದ್ರೆ ಟ್ರೈ ಮಾಡಬೇಕು. ಅದ್ರಲ್ಲಿ ಪೋರ್ಕಲ್ಲಿ ಇವ್ರ ಹತ್ರ ಇನ್ನೂ ವೆರೈಟೀಸ್ ಇದೆ, ಅಲ್ಟಿಮೇಟ್ ಆಗಿರುತ್ತೆ. ಇದು ಪೋರ್ಕ್ ಫ್ರೈ ಬಂದ್ಬಿಟ್ಟು ಅದು ಇದೆ, ಅದು ಕಾಚಂ ಪುಡಿ ಸ್ವಲ್ಪ ಜಾಸ್ತಿ ಹಾಕಿರ್ತಾರೆ, ಹುಳಿಯಾಗೆ ಅದಿದ್ರೇ ಮಜಾ, ಅದು ಹಾಕಲೇಬೇಕು, ಆವಾಗಲೇ ಅದ್ರ ಮಜಾ. ಅದನ್ನು ಟ್ರೈ ಮಾಡಬೇಕು. ಮತ್ತು ಇದು ಚೂಡಲ್ಸ್ನ ಮಿಸ್ ಮಾಡೋಕ್ಕೆ ಟ್ರೈ ಮಾಡಿ. ಅದರಲ್ಲಿ ಏನಂದರೆ ಸ್ಪೈಸಿ ಆಗಿರುತ್ತೆ. ಆಮೇಲೆ ಇದು ಏನದು ಗಾಂಧಾರಿ ಮೆಣಸು ಹಾಕಿರ್ತಾರೆ, ಸೊ ಖಾರ, ಸೆಕೆ ನೋಡಿ ಫುಲ್ ಸೆಕೆ, ಅದರಿಂದಲೇ ಮಸ್ಟ್ ಟ್ರೈ ಇದಿಷ್ಟು. ಅದು ಬಿಟ್ಟು ಇಲ್ಲಿ ಫ್ರೈಡ್ ರೈಸು, ರೋಟಿ, ಕುಲ್ಚಾ, ನಾನು, ತಂದೂರು ಇವೆಲ್ಲ ಸಿಗುತ್ತೆ, ಬಟ್ ಇದು ಮಾತ್ರ ಮಿಸ್ ಮಾಡಿದ್ರೆ ಟ್ರೈ ಮಾಡಬೇಕು. ಏನೇನು ತೋರಿಸೋದನ್ನು ಖಾಲಿ ಮಾಡ್ಬಿಟ್ಟು ಆಮೇಲೆ ಸಿಗುವೆ. 1930 ಆಗಿದೆ, 150 ಮಾಡ್ಬಿಡಿ. ಸೊ ನಮ್ಮದು ಇಷ್ಟ ಆಗಿದೆ ಬಿಲ್ಲು. ಒಂದು 15 ರೋಟಿ ತಿಂದ್ವಿ ಫಸ್ಟು, 2 ಅಂತ. ಆಚೆ ಬಂದಿದ್ದ ತಕ್ಷಣ ಆಚೆ ಎಲೆ, ಸುಣ್ಣ, ಅಡಿಕೆ ಎಲ್ಲ ಇಟ್ಟಿರ್ತಾರೆ, ಹಾಕ್ಕೊಂಡು ತಿನ್ಕೊಂಡು ಹೋಗ್ತಾ ಇರ್ಬೋದು. ಇದು ಕೊಡ್ರಿ, ಸೋಂಪು ಕೊಡ್ರಿ ಸ್ವಲ್ಪ, ಇದು ಸ್ವೀಟ್ ಸೋಂಪು. ಇದೇನಿದು ಎಲ್ಲ ಸ್ವೀಟ್ ಅಡಿಕೆ ಸಾಕು. ಏನು ತಿನ್ನೋದು ತಿಂದ. ಸೊ ನೆನ್ನೆಯಿಂದ ಕಾರೇ ಓಡಿಸಿಲ್ಲ, ಇವಾಗಾದರೂ ಮತ್ತೆ ಅಲ್ಲಿ ರೆಸಾರ್ಟ್ವರೆಗೂ ಓಡಿಸ್ಕೊಳ್ಳೋಣ ಅಂತ ನಾವು ಹತ್ತುತ್ತಾ ಇದ್ದೀವಿ. ಈಗ ನಾನೇ ಸಾರಥಿ ಎಲ್ಲರಿಗೂ. ಇದೇನೋ ಹಿಂಗೆ ಇಷ್ಟು ಮುಂದಕ್ಕೆ ಹಾಕೊಂಡಿದ್ದಲೇ. ಏನ್ರಿ ಏನಾಯಿತು? ಬಾಯ್ಸ್ ರೆಡಿ ಆಗ್ತಾಯಿದ್ದಾರೆ ಜಂಪ್ ಮಾಡೋಕ್ಕೆ. ಜಂಪ್ ಮಾಡ್ತೀರಾ ಏನೋ? ಹಾಳ ಇಲ್ಲ ಕಮ್ಮಿ ಐತೆ. ಹೇಳೀತಿ ಬನ್ರಿ ರೀ, ನಾವು ವೀಡಿಯೋ ಮಾಡಬಾರ್ದಾ? ಮಂಗಳೂರು ತಿಮಿಂಗ್ಲ ನೋಡಿ ಹೆಂಗೆ ಈಜ್ತಾ ಇದೆ ಸ್ವಿಮ್ಮಿಂಗ್ ಪೂಲಲ್ಲಿ. ಗೋಲ್ಡ್ ಫಿಶ್ ಥರ ಮಾಡ್ತಾ ಇದ್ದೀರಾ ತಿಮಿಂಗ್ಲ ಅಂದರೆ? ಅವನು ಇಳಿದ ಈಗ. ಓಹೋ, ಏನೋ ನೀನು ಲೇ ಎಗರಿಸ್ತಾ ಇದೆಯಾ? ಅವೆಲ್ಲ ಸರ್ಕಸ್ ಮಾಡೋಕ್ಕೆ ಹೋಗ್ಬಿಡಿ, ಅಷ್ಟೊಂದು ಫ್ಲೆಕ್ಸಿಬಲ್ ಇಲ್ಲ ಕೈ. ನಡ್ಕೊಂಡು ರೇ ಸಂಜಿತು, ಅದು ಹಿಂಗೆ ತಿರುಗಿಸಿ ನೀವು ನಿಂತ್ಕೊಂಡು ಹಿಂಗೆ ತಿರುಗಿಸ್ಬೇಕು. ಅವೆಲ್ಲ ಹೋಗ್ಬಿಟ್ಟೈತೆ ಕೈಗಳು, ಜಾಯಿಂಟ್ಸು. ನಿಮ್ಗೆ ಫ್ಲೆಕ್ಸಿಬಲ್ ಇಲ್ಲ ಬಿಡ್ರಿ. ನಮಗೆಲ್ಲ ವೀಕ್ ಆಗಿಲ್ಲ, ಅಲ್ಲ ಜಾಮ್ ಆಗಿದೆ, ರಿಲ್ಯಾಕ್ಸ್ ಆಗಿಲ್ಲ. ಸೊ ನಾವು ಪಾರಿನವ್ರ ಥರ ಅಲ್ಲಿಂದನೇ ನೀಟಾಗಿ ಟವಲ್ ಹಾಕ್ಕೊಂಡು ಬರ್ತಾಯಿದ್ದೀವಿ. ಅಯ್ಯೋ ನಾನು ಬಂದ್ಬಿಟ್ಟೆ ಹಿಂಗೆ. ಇಳಿಯ ಎಗ್ರ ಮೊಬೈಲ್ ದೂರ ಇಡಬೇಕಲ್ಲ. ನೀರಿನೊಳಗೆ ಸಂಜೀತು, ಸುರೇಶು ಬಾಲ್ ಆಚೆ ಹೋಗಿತ್ತು, ವಾಲಿಬಾಲ್ ಆಡ್ತಾ ಇದ್ವಿ. ಸೊ ಅವ್ರು ಹೋಗಿದ್ದಾರೆ. ಫಾಲ್ಸ್ ಆನ್ ಆಗಿದೆ, ಫಾಲ್ಸ್. ಯಾರು ತೆಗಿಯೋರಿಲ್ಲ, ನಮ್ಗೆ ನಾವೇ ತಗೊಂತಾ ಇದೀವಿ. ಬಾಲ್ ಎಲ್ಲ ಹೋಗೈತಲ್ಲ. ಹೌದು, ಆಯಿತು ನಮ್ಮ ಜಲಕ್ರೀಡೆ ಎದ್ದು ಗೊತ್ತೈತೆ. ಸೊ ಟೀ ತಂದು ಕೊಟ್ಟರು, ಅಲ್ಲೇ ಪೂಲ್ ಸೈಡು ಟೀ ಹೊಡೆದು ಈಗ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು, ಸ್ವಲ್ಪ ಚಳಿ ಆಗ್ತಾಯಿದೆ. ಫೋಟೋ ಸೆಷನ್ಗಳು ನಡೀತಾ ಇದೆ ಸಂಜೀತ್ಗೆ. ಸ್ವಲ್ಪ ಕೆಳಗಡೆ ಏನು ಪೋಸ್ ಇದು? ಚಡ್ಡಿ ಅರೇಂಜ್ ಮಾಡ್ತಾನೆ, ಅದಕ್ಕೆ ಇದಾಯ್ತಲ್ಲ, ಫೋಕಸ್ ಆಗಿಲ್ಲ. ನೇಚರಲ್ಲಿ ತಂಡರು ಸ್ವಲ್ಪ ಹಾಗೆ 10 ವರ್ಷ ಇನ್ನೊಂದು ಫೋಟೋ ಮಾಡಿದ್ರಿ ಯಾವಾಗಲೇ. ಇದು ಹಿಂದೆಯಿಂದ ಕುಂಡಿ ಮೇಲೆ ಬೆಲ್ಟ್ ಹೊಡಿತಾರೆ, ನಾವು ತರ್ಕೊಳ್ಳಿ ಕಡ್ಡಿ ಕಚ್ಕೊಳ್ಳಿ. ಇನ್ನೊಂದೆಲ್ಲದು. ಇಷ್ಟರಲ್ಲಿ ಯಾವ ಫೋಟೋ ಚೆನ್ನಾಗಿತ್ತು ಅಂತ ಕಮೆಂಟ್ ಮಾಡಿ. ಇದು 1, ಇದು 2, ಇದು 3,
ಇದು 4 ಕಮೆಂಟ್ ಮಾಡಿ ನಂಬರ್ ಯಾವ್ದು ಇಷ್ಟ ಆಯ್ತು ಅಂತ. ಸಂಜೆ ಇಲ್ಲೊಂದು ಜಾಗ ಎಲ್ಲ ನೋಡ್ಕಣ. ಗಾಡಿ ತಳ್ರಿ ಓಲಿ. ಅಲ್ಲ ಈ ಗಾಡಿ ತಳ್ಳಕ್ಕಿಲ್ಲ. ಅಲ್ಲ ತರಕಾರಿ ತಳ್ಳದಾರ. ಇದ್ರ ಮೇಲೆ ಮಲ್ಕೊಂತೀರಾ ಇಲ್ಲ ತಳ್ತೀರಾ? ಲಾಟಿ ಮಾರವ. ಮುರಿದ್ಗಿಡ್ದು ಹೋಗ್ಬಿಟ್ಟದ ಆಮೇಲೆ. ಎಗ್ರಿ ಬೇಗ ಮುಗ್ಸೋಣ. ಏನಲ್ಲ ಬಿಡಿ, ಏನು ಶ್ರೀರಂಗನ್ ಪೋಸ್ ಕೊಡ್ರಿ ಹೋಗ್ಲಿ. ಬನ್ರಿ ಮಲ್ಕೊಳ್ಳಿ, ಕುತ್ಕೊಂಡು ಮಲ್ಕೊಳ್ಳಿ ಹಂಗೆ. ಅವ ಮಧ್ಯ ಇದು ಗಟ್ಟಿ ಇದೆಯಾ? ದೊಡ್ಡದು ಅದೇ ಆಯ್ತು. ಚಪ್ಪಲಿ ಬಿಚ್ಚಿ ಶ್ರೀರಂಗನ್ ಪೋಸ್ ಕೊಡ್ರಿ ಬೇಗ. ನೆಕ್ಸ್ಟ್ ಇನ್ನೊಂದು ಫೋಟೋಗ್ರಫಿ. ಸ್ವಲ್ಪ ಮೇಲೆ ಬರ್ಬೇಕು. ಇನ್ನ ಮೇಲೆ ಬರ್ಬೇಕು. ಇಲ್ಲಿ ಕಾಲು ಒಳಕ್ ಬರ್ಲಿ. ಸ್ವಲ್ಪ ಇನ್ನ ಹಿಂದಕ್ಕೆ ಹೋಗ್ರಿ. ಆಯ್ತು ಹಾಂ ಓಕೆ. ಸೊ ಇಲ್ಲಿ ಕ್ಯಾಮ್ರಾದಲ್ಲಿ ಒಂಥರ ಚೆನ್ನಾಗಿ ಕಾಣಿಸಲ್ಲ. ಈಗ ಫೋಟೋಗ್ರಫಿ ಆದಮೇಲೆ ಆ ಫೋಟೋದಲ್ಲಿ ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಆಯಿತಾ? ಇದು ಕೈಯಲ್ಲಿ ಹಿಂಗೆ ಇಟ್ಕೊಂಡ್ರೆ ಅದಕ್ಕೆ ಲೈಟ್ ಹಾಕೊಂಡಿ ಫೋಟೋಶಾಪಲ್ಲಿ. ಸೈಡ್ ಬರ ಹಿಂದೆ ಅದು ಕವರ್ ಆಗಬೇಕು. ಹಿಂದೆ ಕಾಣಿಸ್ತಿರೋದೆಲ್ಲ. ಈ ಫೋಟೋ ಹೆಂಗೆ ಬರುತ್ತೆ ಅಂತ ನೋಡೋಣ. S24 ಅಲ್ಟ್ರಲ್ಲಿ. ಸೊ ಅಲ್ಲಿ ಸತೀಶ್ ಅವ್ರು ಕೂತವ್ರೆ, ಅಲ್ಲಿ ನಮಗೆ ಫೈರ್ ಕ್ಯಾಂಪ್ ಹಾಕಕ್ಕೆ ರೆಡಿ ಮಾಡ್ತವ್ರೆ. ಲೈಟ್ ಬಿಡು ಹಂಗೆ ಬಿಡು. ಸಾಕ ಲೈಟು ನೋಡು ಬಂತ ಹಂಗೆ ಹಿಂಗೈತೆ ಫೋಟೋ ಅಲ್ಲಿ. ಈ ಸಖತ್ ಬಂತು. ಅದು ತಿರ್ಸು ಇದು ಸೂಪರಾಗಿ ಬಂತು. ಇದು ಎಷ್ಟನೇದು? 5ನೇ ನಂಬರು. ಇದು 5 ಫೋಟೋ. ಕುತ್ಕೊಡ್ರಿ, ನಾವು ಮುಗ್ದಿಲ್ಲ. ಇನ್ನೊಂದು ಪೋಸ್ ಯಾವ್ದು ಇಷ್ಟ ಆಯ್ತು? ಅದೇ ಪೋಸ್ ಇಲ್ಲಿ ಹಿಂಗೆ ಮಾಡ್ಲಿಕ್ಕೆ ಫೋಟೋಗ್ರಫಿ ನಡೀತೈತೆ. ಮಾಡ್ರಿ ಇವ್ರು ಕೇಳಲ್ಲ. ಸೊ ಇವ್ರಿಗೆ ಫಸ್ಟ್ ಕೇಳೋಣ, ಇವ್ರಿಗೆ ಅಷ್ಟು 5 ಫೋಟೋದಲ್ಲಿ ಯಾವ್ದು ಇಷ್ಟ ಆಯಿತು ಅಂತ. ಆಮೇಲೆ ಕಮೆಂಟಲ್ಲೂ ಮಾಡ್ಬೇಕು ಎಲ್ಲರೂ. ಇನ್ನೆಲ್ಲ ಫುಲ್ ಲಾಸ್ಟ್ ಫುಲ್ ಅಷ್ಟು ನೋಡ್ರಿ. ಒಂದು 2 3 4 ನೆಕ್ಸ್ಟ್ 4 ಇದು ಬೇಡ 4 ಚೆನ್ನಾಗಿ. ಇನ್ನೂ ಒಂದಷ್ಟು ಕಡೆ ಹಿಡಿಬೇಕು ಎಲ್ಲಾದರೂ. ಇಲ್ಲಿ ಇದ್ರ ಮೇಲೆ ಫೈರ್ ಕ್ಯಾಂಪ್ ಬೆಂಕಿ ಹಾಕಿದ್ರೆ ಕೂರ್ಸೋಣ ಇರಿ.